ಬಹುಶಃ ರಾಜ್ಯೋತ್ಸವದ ಪೂರ್ವದಿಂದಲೇ ಸರ್ಕಾರ ಏನೊಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದೆ. SSLC ಮಕ್ಕಳನ್ನ ಉತ್ತೀರ್ಣ ಮಾಡ್ಲಿಕ್ಕೆ ಅಂಕ ಕಡಿಮೆಗೊಳಿಸಿರೋದು ಅನ್ನೋದಕ್ಕಿಂತ ಏನು ಕೇಂದ್ರ ಮಾದರಿಯ ಸಿಲೆಬಸ್ಗಳ ಶಾಲೆಗಳನ್ನು ತರ್ತಾ ಇದ್ರು ಆ ತೀರ್ಮಾನವನ್ನ ಸರ್ಕಾರ ಕೈಗೊಂಡಿದೆ. ಬಹುಶಃ ಪುಟ್ಟಣ್ಣನವರ ನೇತೃತ್ವದಲ್ಲಿ ನಾವೇನು ಎಲ್ಲ ಸಂಘಟನೆಗಳಿದ್ದೀವಿ, ಬಹುಶಃ ಸರ್ಕಾರ ಏಕಾಏಕಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ನಾವೆಲ್ಲ ಸಂಘಟನೆಯವರು, ಪುಟ್ಟಣ್ಣವರು, ಬಸವರಾಜ್ ಹೊರಟ್ಟಿಯವರು, ಎಲ್ಲ ವಿಧಾನ ಪರಿಷತ್ತಿನ ಬಹುತೇಕ ಸದಸ್ಯರು ಕೂಡ್ಕೊಂಡು ಒಂದು ದುಂಡು ಮೇಜಿನ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಈ ವಿಷಯದ ಬಗ್ಗೆ ವ್ಯವಸ್ಥಿತವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೊಂದು ವರದಿ ಕೊಟ್ಟಿದ್ದೀವಿ. ನಾವು ಎಲ್ಲಾ ಸಂಘಟನೆಗಳಿಂದ ವರದಿ ತೆಗೆದುಕೊಂಡು ಸರ್ಕಾರ ಅದರ ಜೊತೆಗೆ ಜನರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಇಂಥ ಐತಿಹಾಸಿಕ ತೀರ್ಮಾನವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು, ಮಧು ಬಂಗಾರಪ್ಪ ಸಾಹೇಬರು ತೆಗೆದುಕೊಂಡಿದ್ದಾರೆ. ಖಂಡಿತವಾಗ್ಲೂ ಇದನ್ನ ನಾವೆಲ್ಲ ಸ್ವಾಗತ ಮಾಡ್ತೇವೆ. ಸರ್ಕಾರ ಪುಟ್ಟಣ್ಣನವರು ಹೇಳಿದ ರೀತಿಯಲ್ಲಿ ಯಾವುದೇ ಸಣ್ಣ ಪುಟ್ಟ ಯಾರೇ ವಿರೋಧ ಮಾಡಿದ್ರು ಇದನ್ನ ಮುಂದುವರಿಸಲೇಬೇಕು. ಮಕ್ಕಳ ಮತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸಿಕೊಳ್ಳುವ ದೃಷ್ಟಿಕೋನದಿಂದ ಇದೊಂದು ಐತಿಹಾಸಿಕ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ನಾವು ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇನ್ನು ಅಣ್ಣವರು ಹೇಳಿದಾಗೆ ಈ ರಾಜ್ಯದಲ್ಲಿ ಶಾಲೆಗಳು ಬೇರೆ ಬೇರೆ ರೀತಿ ಅದಾವ, ಆದ್ರ ಬೋಧನಾ ಒಂದು ರೀತಿ ಕೂಡ ಒಂದೇ ರೀತಿ ಆಗಿರ್ಬೇಕಲ್ಲ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಾತ್ರ ನಲಿಕಲಿಯನ್ನ ಜಾರಿಗೆ ತಂದ್ರು, ಖಾಸಗಿ ಶಾಲೆಗಳಿಗೆ ನಲಿಕಲಿಯನ್ನ ಜಾರಿಗೆ ತರಲಿಲ್ಲ. ಅದನ್ನ ನಿರಂತರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಬಹುಶಃ ಸರ್ಕಾರ ಒಪ್ಪಿಕೊಂಡಿದೆ. ಬರ್ತಕ್ಕಂತ ಶೈಕ್ಷಣಿಕ ವರ್ಷದಿಂದ 26,000 ಸರ್ಕಾರಿ ಶಾಲೆಗಳಲ್ಲಿ ನಲಿಕಲಿಯನ್ನ ರದ್ದುಗೊಳಿಸ್ತಕ್ಕಂತ ಐತಿಹಾಸಿಕ ತೀರ್ಮಾನವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಅದನ್ನು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಬಹುಶಃ ಅನ್ನವ್ರು ಹೇಳಿದ್ರು ಶಾಲೆಗಳ ಗುಣಮಟ್ಟದ ಪ್ರಶ್ನೆ ಎದ್ದಾಗ ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತಂದ್ರ, ಬಹುಶಃ ಇವತ್ತು ಸರ್ಕಾರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಕೂಡ ನಮಗ್ ಗೊತ್ತಿದೆ. ವಿಷಯಕ್ಕೊಬ್ಬ ಶಿಕ್ಷಕರನ್ನ ಕೊಡ್ಲಿಕ್ಕೆ ಆಗದೆ ಹೋದ್ರು ಕೂಡ ಕನಿಷ್ಠ ತರಗತಿಗೊಬ್ಬ ಶಿಕ್ಷಕನನ್ನಾದ್ರೂ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು. ಬಹುಶಃ ಇದರ ಮುಂದುವರೆದ ಭಾಗವಾಗಿ ಸರ್ಕಾರ ಇನ್ನೊಂದಿಷ್ಟು ತೀರ್ಮಾನಗಳನ್ನ ಮಾಡ್ತಾ ಇದೆ. ಇವತ್ತು ಮೊನ್ನೆ ಇತ್ತೀಚೆಗೆ ಮಧು ಬಂಗಾರಪ್ಪನವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ 800 KPS ಶಾಲೆಗಳನ್ನ ತೆರೀತಕ್ಕಂತ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡ್ರು. ಅದನ್ನು ಕೂಡ ನಾವು ಸ್ವಾಗತವನ್ನ ಮಾಡ್ತೇವೆ. ಜೊತೆಗೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇತ್ತೀಚೆಗೆ ಸೆಪ್ಟೆಂಬರ್ 1ಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡ್ತು. ಏನು ಅಂತಂದ್ರ, ಈ ರಾಜ್ಯದಲ್ಲಿರ್ತಕ್ಕಂಥ 1ರಿಂದ 8ನೇ ತರಗತಿ ಬೋಧಿಸುವ 2 ಲಕ್ಷ ಶಿಕ್ಷಕರು, ದೇಶದ 40 ಲಕ್ಷ ಶಿಕ್ಷಕರಿಗೆ ಅವರು 15-20 ವರ್ಷ ಪಾಠ ಮಾಡ್ಯಾರ. ಪಾಠ ಮಾಡಿದವ್ರಿಗೆ ಈಗ ಪರೀಕ್ಷೆ ಇಡಬೇಕು, TET ಅನ್ನ ಪಾಸ್ ಮಾಡ್ಬೇಕು. ಪಾಸ್ ಮಾಡದೆ ಹೋದ್ರೆ 2 ವರ್ಷದಲ್ಲಿ ಇಡೀ ಶಿಕ್ಷಕರನ್ನ ವಾಪಸ್ ಮನೆಗೆ ಕಳಿಸ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾರ. ನಾನು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ 13 ರಿಟ್ ಪಿಟಿಷನ್ಗಳು ಫೈಲ್ ಆಗಿದಾವ್. 7 ಸರ್ಕಾರದ ವತಿಯಿಂದ ಮರು ಪರಿಶೀಲನೆ ಅರ್ಜಿ ಹಾಕ್ಯಾವ. ಉತ್ತರ ಪ್ರದೇಶದಿಂದ ಒಂದು SLP ಕೂಡ ಫೈಲ್ ಆಗಿದೆ. ಕರ್ನಾಟಕದಲ್ಲಿ ಕಾನೂನು ಸಚಿವರು ಕೂಡ ರಿಟ್ ಪಿಟಿಷನ್ ಸಲ್ಲಿಸಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಕೂಡ ರಾಜ್ಯದ ಶಿಕ್ಷಕರ ಸೇವೆಯನ್ನ ಭದ್ರತೆಗೊಳಿಸುವುದರಿಂದ ಮರು ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂತ ಒತ್ತಾಯವನ್ನು ಮಾಡ್ತೇನೆ. ನಾನು ನಿನ್ನೆ ಕೂಡ ಕ್ಯಾಬಿನೆಟ್ ನಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದಾರೆ. ಬಹುಶಃ ಮಳೆ ಗಿಳೆ ಹೆಚ್ಚು ಬರ್ತಾ ಇರೋದ್ರಿಂದ 2200 ಕೊಠಡಿಗಳನ್ನ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಾಣ ಮಾಡಬೇಕು ಅಂತಕ್ಕಂತ ತೀರ್ಮಾನ ಮಾಡಿದ್ದಾರೆ. ಬಹುಶಃ ಮೊನ್ನೆ ಶಿಕ್ಷಕರ ದಿನಾಚರಣೆ ದಿವಸ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಮಾಡಿದ್ರು, ಬರೀ ಪಠ್ಯ ಪುಸ್ತಕ ಅದು ಉಚಿತವಾಗಿ ಕೊಡೋದು ಬೇಡ, ಮುಂದಿನ ಶೈಕ್ಷಣಿಕ ವರ್ಷದಿಂದ ಉಚಿತ ನೋಟ್ ಪುಸ್ತಕಗಳನ್ನ ಕೊಡ್ತೀನಿ ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ರು. ಈ ಎಲ್ಲ ಯೋಜನೆಗಳನ್ನ ನಾವು ಸ್ವಾಗತ ಮಾಡ್ತೇವೆ. ಮತ್ತೊಮ್ಮೆ ನಮ್ಮ ಪುಟ್ಟಣ್ಣನವರ ನೇತೃತ್ವದಲ್ಲಿ ಬಹುಶಃ ಶಿಕ್ಷಕರ ಸಮಸ್ಯೆಗಳು ಬಂದಾಗ ತಮಗೆ ಗೊತ್ತಿರುವುದು, ಇತ್ತೀಚೆಗೆ ಸಮೀಕ್ಷೆಯನ್ನು ಕೂಡ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟವರು ಶಿಕ್ಷಕರು. ಇವತ್ತು ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಗಿತದೆ. ಆ ಎಲ್ಲ ಕಾರಣಕ್ಕಾಗಿ ಶಾಲೆಗಳನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಾವು ಅಣ್ಣವ್ರ ನೇತೃತ್ವದಲ್ಲಿ ಆಂದೋಲನ ಮಾಡಿದ್ರು ಸರಿ ಏನಿದ್ರೆ ಇಡೀ ಎಲ್ಲ ಶಿಕ್ಷಕರ ಸಂಘಟನೆಗಳು ಅವ್ರ ಜೊತೆಗೆ ನಿಲ್ತೇವೆ ಅನ್ನೋದನ್ನು ಕೂಡ ಮಾಧ್ಯಮದ ಸ್ನೇಹಿತರಿಗೆ ನಾವು ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.